ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನವೀನ್ ಅಂತ. ನವೀನ್ ಜರ್ನಿನ 300 ಸಬ್ಸ್ಕ್ರೈಬರ್ ಆಗಿ ಇನ್ನು 300 ಆಗಿರೋದು ಅಲ್ಲದೆ ಇನ್ನೂ 4 ಜನ ಜಾಸ್ತಿ ಆಗಿ 304 ಜಾಸ್ತಿ ಆಗಿ ಸಬ್ಸ್ಕ್ರೈಬರ್ ಆಗಿ ನನ್ನ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಕ್ಕೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಲ್ಯಾಗ್ ಮಾಡಲ್ಲ. ನಾನು ಬ್ಲಾಗ್ ಮಾಡ್ತಾ ಇರೋದು ತಿರ್ಗಾ ಹೋಮ್ ಮೇಡ್ ಪಾನಿಪುರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಎಲ್ಲನೂ ರೆಕಾರ್ಡ್ ಮಾಡಿ. ಸೊ ಫುಲ್ ವೀಡಿಯೋ ನೋಡಿ. ಸೊ ಸ್ಟಾಪ್ ಮಾಡಿಕೊಂಡು ನೀವು ಅಲ್ಲೇ ಸ್ವಲ್ಪ ನೋಡಿ, ಸ್ವಲ್ಪ ಇದು ಮಾಡಿಕೊಂಡು ಸೊ ನೀವು ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನನಗೆ ಈಸಿ ಆಗುತ್ತೆ. ಸೊ ಎಲ್ಲ ವೀಡಿಯೋನೂ ನೋಡಿ, ಸ್ವಲ್ಪ ಬಿಡೋದು ಆ ಥರ ಮಾಡಿಬಿಡಿ. ಎಲ್ಲ ವೀಡಿಯೋನೂ ನೋಡಿ, ಎಲ್ಲ ಬ್ಲಾಗ್ಸ್ ಮಾಡಿರೋ ವೀಡಿಯೋ ಎಲ್ಲ ನೋಡಿ. ಸೊ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನನ್ನ ಮೇಲೆ ಬರೋಕ್ಕಾಗಲ್ಲ. ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೇ ನನ್ನ ಮೇಲೆ ಬರೋಕ್ಕಾಗೋದು. ಸ್ವಲ್ಪ ನೆಕ್ಸ್ಟು ಪಾನಿಪುರಿ ಯಾವ ಥರ ಮಾಡೋದು, ಯಾವುದೇ ತಗೊಬರ್ಬೇಕು ಅಂತೆಲ್ಲ ತಗೊಬಂದಿದ್ದೀನಿ. ಸೊ ಅದನ್ನು ಮಾಡಿ ತೋರಿಸ್ತೀನಿ. ಸ್ವಲ್ಪ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ಪಾನಿಪುರಿ ಹೇಗೆ ಇದು ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಚೋಚೋ ತೊಗೊಂಡಿದ್ದೀನಿ. ಸೊ ಎಲ್ಲ ರೆಡಿ ಆಗ್ತಾಯಿದೆ. ಪಾನಿಪುರಿದು ನಮ್ಮಮ್ಮ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟು ಅಪ್ಡೇಟ್ ಒಂದು ನಿಮಿಷ ಕೊಡ್ತೀನಿ ಫ್ರೆಂಡ್ಸ್. ಸೊ ಗಾಯ್ಸ್, ಪಾನಿಪುರಿಗೆ ಇದನ್ನೆಲ್ಲ ಕಲಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಕಲಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ, ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಲಿಸ್ಕೊತಾ ಇದ್ದೀನಿ. ಪಾನಿಪುರಿ ರೆಡಿ. ಇನ್ನು ಪಾನಿಪುರಿಗೆ ಇದನ್ನ ಹಾಕ್ತಾರಲ್ಲ, ಆಲೂಗಡ್ಡೆದೆಲ್ಲ ರೆಡಿ ಗಾಯ್ಸ್. ಬೋಟಿನೂ ನಂಜಕ್ಕೆ. ಸೊ ಪಾನಿನೂ ರೆಡಿ ಮಾಡಿದ್ದೀವಿ. ಸೊ ಗಾಯ್ಸ್, ಪಾನಿಪುರಿ ರೆಡಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಆಲೂಗಡ್ಡೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಸೊ ಪಾನಿನೂ ರೆಡಿ ಇದೆ. ಸೊ ಇವಾಗ ಹ್ಯಾಬಿಟ್ ಯಾರು ನೋಡೋಣ ಇವಾಗ ಯಾವ ಥರ ಇದು ಮಾಡ್ತಾರೆ ಅಂತ ಕಮೆಂಟ್. ನಮ್ಮಮ್ಮ ತಿಂತಾರೆ. ಚೆನ್ನಾಗಿಲ್ಲ ಅಂತ ಬೈಕೋಬಾರ್ದು. ಯಾವುದೋ ಹೊಡ್ಕೊಂತ ನೋಡು. ತಿನ್ನೋ ಚೆನ್ನಾಯ್ತಾ? ಒಂದೇ ಸತಿ ಬಾಯಿಗೆ ಹಾಕೋಬೇಕು. ಚೆನ್ನಾಯ್ತಾ? ಹುಳಿ ಜಾಸ್ತಿ ಐತೆ ಬಿದ್ದು. ಅದಾ ಉಪ್ಪು ಕರಡ ತಿನ್ನೋಣ. ಸ್ವಲ್ಪ ಒಳ್ಳೆ ಅಷ್ಟೊಂದು ಹುಳಿ ಅಂತ ಗೈಸ್. ಚೆನ್ನಾಗಿದೆ ಗಾಯ್ಸ್. ಸ್ವಲ್ಪ ಹುಳಿ ಐತೆ ಆದರೂ ಮಸ್ತಾಗೈತೆ ಖಾರಕ್ಕೆ. ನಮ್ಮಮ್ಮ ಖಾರ ಬೇಕು ಅಂತ ಹೇಳ್ತಾ ಇದ್ರು ಗಾಯ್ಸ್. ಸೊ ಖಾರಕ್ಕಂತೂ ಮಸ್ತಾಗೈತೆ. ಎಷ್ಟು ಲೆವೆಲು. 5